ಎಲ್ಲರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ನಾನು ಉಡುಪಿ ಜಿಲ್ಲೆಯಿಂದ ವಸಂತಿ ಎಂಬಲ್ಪಾಡಿ. ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು ಕುಮಾರವ್ಯಾಸ ಬರೆದ ನೆರೆ ಮರುಗಿದಳು ಗಾಂಧಾರಿ ಅನ್ನುವಂತಹ ಕಾವ್ಯದ ಭಾವಾರ್ಥವನ್ನು ನೋಡೋಣ. ವಿದ್ಯಾರ್ಥಿಗಳೇ, ಈಗಾಗಲೇ ಕುಮಾರವ್ಯಾಸ ಬರೆದ ನೆರೆ ಮರುಗಿದಳು ಗಾಂಧಾರಿ ಅನ್ನುವಂತಹ ಈ ಕಾವ್ಯ ಭಾಗದ ಭಾಗ 1 ಈಗಾಗಲೇ ಅಪ್ಲೋಡ್ ಮಾಡಿದ್ದೇನೆ. ಇದೀಗ 2ನೇ ಭಾಗ. ಇದೀಗ ಹೊಸದಾಗಿ ನನ್ನ ಚಾನೆಲನ್ನು ವೀಕ್ಷಿಸ್ತಾ ಇದ್ದೀರಿ ಅಂತ ಇದ್ದರೆ ವಿದ್ಯಾರ್ಥಿಗಳೇ, ಮೊದಲಿಗೆ ಆ ಭಾಗವನ್ನು ಕೂಡ ನೋಡಿಕೊಳ್ಳಿ. ಹಾಗೆ ವಿದ್ಯಾರ್ಥಿಗಳೇ, ನೀವು ನನ್ನ ಚಾನೆಲ್ಗೆ ಹೊಸಬರಾಗಿದ್ದಲ್ಲಿ ಮೊದಲು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಯಾಕಂದರೆ ನಿಮ್ಮ ಕನ್ನಡ ಪಠ್ಯಭಾಗಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಹಲವಾರು ಪಾಠಗಳನ್ನು ಅಪ್ಲೋಡ್ ಮಾಡಿದ್ದೇನೆ. ಹಾಗೆ ಇನ್ನೂ ಕೆಲವು ಪಾಠಗಳನ್ನು ಅಪ್ಲೋಡ್ ಮಾಡಲಿಕ್ಕಿದ್ದೇನೆ. ವಿದ್ಯಾರ್ಥಿಗಳೇ, ನಿಮ್ಮಲ್ಲೇ ಕೆಲವರಿಗಾದರೂ ಈ ಒಂದು ನನ್ನ ವಿಡಿಯೋದಿಂದ ಉಪಯೋಗವಾಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ಈ ವಿಡಿಯೋವನ್ನು ಹಾಕಿದ್ದೇನೆ. ಯಾಕಂದರೆ ಕೆಲವೊಂದು ವಿದ್ಯಾರ್ಥಿಗಳಲ್ಲಿ ಟೆಕ್ಸ್ಟ್ ಬುಕ್ ಇಲ್ಲದೇ ಇರುವಂಥದ್ದು ಇರ್ತದೆ. ಹಾಗೆ ಕೆಲವು ವಿದ್ಯಾರ್ಥಿಗಳು ಸಬ್ಜೆಕ್ಟನ್ನು ಮಾತ್ರ ತುಂಬ ಓದಿ ಆನಂತರ ಪರೀಕ್ಷಾ ಸಮಯದಲ್ಲಿ ಭಾಷೆಯನ್ನು ಓದುವಂತಹ ವಿದ್ಯಾರ್ಥಿಗಳು ಇರ್ತಾರೆ. ಹಾಗೆ ಇನ್ನು ಕೆಲವು ವಿದ್ಯಾರ್ಥಿಗಳು ಉದ್ಯೋಗಕ್ಕೆ ಹೋಗಿ ನಂತರ ಎಕ್ಸಾಮಿಗೆ ಮಾತ್ರ ಬರೆಯುವಂಥ ವಿದ್ಯಾರ್ಥಿಗಳು ಇದ್ದಾರೆ. ಅಂತಹ ವಿದ್ಯಾರ್ಥಿಗಳಿಗೆ ಉಪಯೋಗವಾಗಲಿ ಅನ್ನುವಂತಹ ದೃಷ್ಟಿಯಿಂದ ಈ ವಿಡಿಯೋವನ್ನು ಹಾಕಿದ್ದೇನೆ. ಸರಿ ವಿದ್ಯಾರ್ಥಿಗಳೇ, ಈಗ ನಾವು 2ನೇ ಭಾಗವನ್ನು ನೋಡೋಣ. ವಿದುರ ವೇದವ್ಯಾಸ ಮುನಿಯ ಈ ಹದನನು ಅರಹುವೆವು ಎಂದು ರಾಯನ ಸುದತಿಯಲ್ಲಿಗೆ ಬಂದು ನುಡಿದರು ಮಧುರ ವಚನದಲ್ಲಿ. ಕದಪನು ಅಂಗೈಗಿತ್ತು ತಲೆಗುತ್ತಿದಳು ನಯನ ಉದಕದ ಪರಿವಾಹದಲ್ಲಿ ನೆನೆದಳು ಮಹಿಳೆ ಇದ್ದಳು ಬಹಳ ಮೌನದಲ್ಲಿ. ವಿದುರನು ವೇದವ್ಯಾಸ ಮುನಿಯು ಹೇಳಿದಂತಹ ಈ ವಿಚಾರ ಅಂದರೆ ದುರ್ಯೋಧನರೇ ಮೊದಲಾದವರು ಈ ರಣರಂಗದಲ್ಲಿ ನಡೆದಂತಹ ಕುರುಕ್ಷೇತ್ರ ಯುದ್ಧದಲ್ಲಿ ಎಲ್ಲರೂ ಕೂಡ ಪ್ರಾಣವನ್ನು ಬಿಟ್ಟಿದ್ದಾರೆ. ಅವರಿಗೆ ಆಗತಕ್ಕಂತಹ ವಿಧಿವಿಧಾನಗಳನ್ನು ಮುಂದುವರಿಸಬೇಕು, ಮಾಡಬೇಕು. ಅದಕ್ಕಾಗಿ ವೇದವ್ಯಾಸ ಮುನಿಗಳು ಗಾಂಧಾರಿಗೆ ಹೇಳಲಿಕ್ಕೆ ಹೇಳಿದ್ದಾರೆ. ಹಾಗಾಗಿ ವಿದುರ ಈಗ ಗಾಂಧಾರಿಯ ಬಳಿಗೆ ಬರ್ತಾನೆ. ಬಂದು ಈ ಧೃತರಾಷ್ಟ್ರನ ಸುದತಿಯು ಇದ್ದಲ್ಲಿಗೆ, ಸುದತಿ ಅಂದರೆ ಹೆಂಡತಿ, ಹಾಗೆ ಒಳ್ಳೆಯ ಸುಂದರವಾದಂತಹ ಹಲ್ಲುಗಳನ್ನು ಉಳ್ಳವಳು ಯಾವಳೋ ಅವಳು ಸುದತಿ ಅಂತಲೂ ಕೂಡ ಹೇಳ್ತಾರೆ. ಇಲ್ಲಿ ಸುದತಿ ಪತ್ನಿ, ಹೆಂಡತಿ. ಧೃತರಾಷ್ಟ್ರನ ಪತ್ನಿ ಗಾಂಧಾರಿ. ಗಾಂಧಾರಿ ಇದ್ದಲ್ಲಿಗೆ ಅಲ್ಲಿಗೆ ಬಂದು ನುಡಿದನು ಮಧುರ ವಚನದಲ್ಲಿ, ಅಂದರೆ ನಯವಾಗಿ ಮಧುರವಾದಂತಹ ಮೃದು ವಚನದಲ್ಲಿ ಹೇಳ್ತಾ ಇದ್ದಾನೆ. ಕದಪನು ಅಂಗೈಗಿತ್ತು, ಕದಪು ಅಂದರೆ ಕೆನ್ನೆಯನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಅವಳು ಯೋಚನೆ ಮಾಡ್ತಾ ಇದ್ದಾಳೆ. ಹಾಗೆ ಅವಳು ಕೋಪದಿಂದ ತುಂಬಿಕೊಂಡಿದೆ, ಅವಳ ಮನಸ್ಸೆಲ್ಲ ಕೋಪದಲ್ಲಿದೆ, ಗಾಂಧಾರಿಯ ಮನಸ್ಸು. ಅವಳ ನಯನ ಉದಕದಿಂದ ತುಂಬಿಕೊಂಡಿತ್ತು. ಅಂದರೆ ಅವಳ ಕಣ್ಣಿನಲ್ಲಿ ಉದಕದ ಪ್ರವಾಹ, ಕಣ್ಣೀರು ಪ್ರವಾಹದ ರೀತಿಯಲ್ಲಿ ಬರ್ತಾ ಇದೆ. ಅವಳು ಏನು ಮಾಡ್ತಾಳೆ, ತನ್ನ ಕೆನ್ನೆಯನ್ನು ಅಂಗೈಯ ಮೇಲೆ ಇಟ್ಟು ಮುಖವನ್ನು ಪಕ್ಕಕ್ಕೆ ತಿರುಗಿಸಿ ತಲೆ ತಗ್ಗಿಸ್ತಾಳೆ. ಅಂದರೆ ತನ್ನ ಎಲ್ಲ ಮಕ್ಕಳನ್ನು ಕಳೆದುಕೊಂಡಿದ್ದಾಳೆ, ಹಾಗಾಗಿ ಬಹಳ ದುಃಖದಿಂದ ಇದ್ದಾಳೆ. ಅವಳು ತುಂಬ ಕಣ್ಣೀರನ್ನು ಸುರಿಸ್ತಾ ಇದ್ದಾಳೆ ದುಃಖದಲ್ಲಿ. ಆ ಮಹಿಳೆ ಅಂದರೆ ಇಲ್ಲಿ ಗಾಂಧಾರಿ, ಆ ಮಹಿಳೆ ಬಹಳ ಮೌನ ಅಂದರೆ ಮೌನ ಮತ್ತು ಕೋಪದಲ್ಲಿ ಇದ್ಲಂತೆ. ತನ್ನ ಮಕ್ಕಳ ಅವಸಾನಕ್ಕೆ ಕಾರಣರಾದಂತಹ ಪಾಂಡವರು, ಅವರ ಬಗ್ಗೆ ಅವಳು ಕೋಪದಲ್ಲಿದ್ದಾಳೆ. ಕಳೆದುಕೊಂಡಂತಹ ತನ್ನ ಮಕ್ಕಳ ಆ ದುಃಖದಲ್ಲಿ ಅವಳಲ್ಲಿ ಕಣ್ಣೀರು ಪ್ರವಾಹದ ರೀತಿಯಲ್ಲಿ ಬರ್ತಾ ಇದೆ. ಕೆನ್ನೆಯನ್ನು ಅಂಗೈಯಲ್ಲಿ ಇಟ್ಟುಕೊಂಡು ಮುಖವನ್ನು ಆಚೆ ತಿರುಗಿಸಿ ಕೂತ್ಕೊಂಡಿದ್ದಾಳೆ. ಆಗ ಹೀಗೆ ದುಃಖಭರಿತಳಾದಂತಹ ಗಾಂಧಾರಿಗೆ ವೇದವ್ಯಾಸ ಮುನಿಗಳು ಹೇಳ್ತಾರಂತೆ, ಮುನಿಯದಿರು ಗಾಂಧಾರಿ ದಿಟ ನಿನ್ನ ಅನುಜನು ಈಕ್ಕಿದ ಸಾರಿ ನಿನ್ನಯ ತನುಜರನು ನಿನ್ನ ಅಖಿಳ ಮಿತ್ರ ಜ್ಞಾತಿ ಬಾಂಧವರ ಮನುಜ ಪತಿಗಳನಂತೆ ಅವನು ರಿಪುಜನಪ ಶರವಹನಿಯಲಿ ಬೇಳಿದುದು ಇನಿತು ಶೋಕ ಉದ್ರೇಕ ನಿನಗೇಕೆ ಎಂದನು ಆ ಮುನಿ ಅಂದರೆ ವೇದವ್ಯಾಸ ಮುನಿಗಳು ಗಾಂಧಾರಿಗೆ, ಮುನಿಯದಿರು ಗಾಂಧಾರಿ, ಕೋಪಗೊಳ್ಳಬೇಡ, ಕೋಪ ಮಾಡಬೇಡ ಗಾಂಧಾರಿ, ಮುನಿಯದಿರು, ಕೋಪವನ್ನು ಬಿಡು. ನಿಜ, ನಿನ್ನ ಅಣ್ಣ ಶಕುನಿಯು
ನಿನ್ನ ಅಣ್ಣನಾದಂತಹ ನಿನ್ನ ಅನುಜನು ನಿನ್ನೊಡನೆ ಹುಟ್ಟಿದಂತಹ ಅನುಜ ಅಣ್ಣನು ನಿನ್ನ ಅಣ್ಣನಾದಂತಹ ಶಕುನಿಯು ಇಲ್ಲಿಗೆ ಬಂದು ನಿನ್ನ ಮಕ್ಕಳನ್ನು ತನಗೆ ಬೇಕಾದಂತೆ ತಿದ್ದಿ ಇಟ್ಟನು. ಅಂದರೆ ಇಲ್ಲಿ ಮುನಿಪರು ಹೇಳ್ತಾರೆ, ನಿನ್ನ ಅಣ್ಣನಿಂದ ಹೀಗಾಯಿತು ಅಂತ, ಶಕುನಿಯಿಂದಾಗಿ. ನಿನ್ನ ಅಣ್ಣ ಇಲ್ಲಿಗೆ ಬಂದು ಗಾಂಧಾರ ದೇಶಕ್ಕೆ ಅವನು ಬರ್ತಾನೆ, ಇವರೊಟ್ಟಿಗೆ ಇರ್ತಾನೆ, ಅದೆಲ್ಲ ಕಥೆ ನಿಮಗೆ ಗೊತ್ತಿದೆ. ಅವನು ನಿನ್ನ ಅಣ್ಣನಾದಂತಹ ಶಕುನಿ ಇಲ್ಲಿಗೆ ಬಂದು ನಿನ್ನ ಮಕ್ಕಳನ್ನು ತನಗೆ ಬೇಕಾದ ರೀತಿಯಲ್ಲಿ ತಿದ್ದಿ ಇಟ್ಟು ಬೆಳೆಸಿದನು. ಬೆಳೆಸಿ ಅಖಿಲ ಮಿತ್ರರು, ಅಖಿಲ ಅಂದರೆ ಎಲ್ಲ ಮಿತ್ರರು, ಜ್ಞಾತಿ ಬಾಂಧವರು, ನಿನ್ನ ಬಾಂಧವರು ಮತ್ತು ರಾಜರಂತೆ ದುರ್ಯೋಧನನೂ ಕೂಡ, ದುರ್ಯೋಧನನು ರಿಪು ಅಂದರೆ ರಿಪು ಅಂದರೆ ಶತ್ರು. ದುರ್ಯೋಧನನು ಶರವಹ್ನಿಯಲ್ಲಿ, ಶರ ಅಂದರೆ ಬಾಣ, ಅಹ್ನಿ ಅಂದರೆ ಬೆಂಕಿ, ಬಾಣಗಳ ಬೆಂಕಿಯಲ್ಲಿ ಅವನು ಬೆಂದು ಹೋದನು. ಎಲ್ಲರಂತೆ ಅವನು ಎಂದು ತಿಳಿ. ಹೀಗಿರುವಾಗ ನಿನಗೆ ಇಷ್ಟೊಂದು ಶೋಕ ಉದ್ರೇಕ ನಿನಗೆ ಏಕೆ? ಈ ರೀತಿ ನೀನು ಇಷ್ಟೊಂದು ಶೋಕ ಉದ್ರೇಕದಿಂದ ಕೋಪದಿಂದ ಕೂಡಬೇಡ, ಕೋಪದಿಂದ ಇರಬೇಡ, ಇಷ್ಟೆಲ್ಲ ಸಿಟ್ಟು ಕೋಪಗಳು ನಿನಗೆ ಏಕೆ ಅಂತ ಹೇಳ್ತಾನೆ. 17ನೆಯ ಭಾಗವನ್ನು ಈಗ ಗಮನಿಸಿ. ಹರಿವಿದುರ ಪಾರಾಶರಾತ್ಮಜರು ವರಮಹೀಪತಿ ಭೀಮ ಮಾದ್ರೇಯರು ಧನಂಜಯ ಸಹಿತ ಬಂದರು ಬಹಳ ವಿನಯದಲ್ಲಿ. ಚರಣದಲ್ಲಿ ಮೇಯಿಕ್ಕಿದರೆ ನೃಪವರನ ನೆಗಹಿದಳು ಅನಿಲ ಸುತ ಸಿತ ತುರಗ ಮಾದ್ರೀ ಸುತರು ಪದಕ್ಕೆ ಎರಗಿದರು ಭೀತಿಯಲಿ. ಅಂದರೆ ಮೊದಲೇ ಕೋಪಗೊಂಡಿದ್ದಾಳೆ ಗಾಂಧಾರಿ. ಇದುವರೆಗೆ ಧೃತರಾಷ್ಟ್ರನ ಕೋಪ ಯಾವುದು ಅಂತ ನಾವು ನೋಡಿದೆವು ಇದೇ ಪದ್ಯ ಭಾಗದಲ್ಲಿ. ಗಾಂಧಾರಿ ತುಂಬ ಕೋಪಗೊಂಡಿದ್ದಾಳೆ ಮತ್ತು ದುಃಖಿತಳಾಗಿದ್ದಾಳೆ. ಅವಳ ಬಳಿಗೆ, ಗಾಂಧಾರಿಯ ಬಳಿಗೆ ಕೃಷ್ಣ ಬರ್ತಾನೆ, ಹರಿ ಅಂದರೆ ಕೃಷ್ಣ, ವಿದುರ ಬರ್ತಾನೆ, ಹಾಗೆ ಪಾರಾಶರಾತ್ಮಜ ಅಂದರೆ ವ್ಯಾಸಮುನಿಗಳು, ವರಧರ್ಮಜ ಶ್ರೇಷ್ಠನಾದಂತಹ ಯುಧಿಷ್ಠಿರ ಧರ್ಮರಾಯ, ಭೀಮ, ನಕುಲ ಸಹದೇವರು, ಧನಂಜಯನ ಸಹಿತ, ಧನಂಜಯ ಅಂದರೆ ಅರ್ಜುನ, ಧನಂಜಯನ ಸಹಿತ ಬಹಳ ವಿನಯದಲ್ಲಿ ಬಂದರು. ಅವರು ಗಾಂಧಾರಿಯ ಚರಣ ಅಂದರೆ ಪಾದ, ಗಾಂಧಾರಿಯ ಚರಣಗಳಿಗೆ ಮೇಯ್ಯಿಕ್ಕಿ ನಮಸ್ಕಾರ ಮಾಡಿದರು. ಮೊದಲು ಕಾಲಿಗೆ ಬಿದ್ದ ನೃಪವರ ಧರ್ಮಜನನ್ನು ಆಕೆ ಎತ್ತುತ್ತಾಳೆ. ನಂತರ ಭೀಮ, ಅರ್ಜುನ, ನಕುಲ ಸಹದೇವರು ಕೂಡ ಅವಳ ಪಾದಕ್ಕೆ ಭಯದಿಂದಲೇ ನಮಿಸಿದರು. ಭಯದಿಂದ ಯಾಕೆಂದರೆ ಅವಳದೇ 100 ಮಕ್ಕಳನ್ನು ಇವರು ಕೊಂದಿದ್ದಾರೆ. ಹಾಗಾಗಿ ಅವರು ಅಂದರೆ ಇವಳು ಬೈತಾಳೋ ಏನೋ, ಇವಳ ಕೋಪವನ್ನು ಹೇಗೆ ತಡ್ಕೊಳ್ಳೋದು ಅನ್ನುವ ರೀತಿಯಲ್ಲಿ ಈ ಪಾಂಡವರು ತುಂಬ ಭಯದಿಂದ ಅವಳ ಕಾಲಿಗೆ ನಮಸ್ಕರಿಸಿ ಏಳುತ್ತಾರೆ. ಹೀಗೆ ತನ್ನ ಕಾಲಿಗೆ ಬಿದ್ದಂತಹ ಈ ಪಾಂಡವರನ್ನು ಕಂಡು ಅವಳು ಹೇಳ್ತಾಳೆ, ಅಂದರೆ ಈಗ ನಾವು ಗಾಂಧಾರಿಯ ಮಾತುಗಳಲ್ಲಿ ವ್ಯಂಗ್ಯವನ್ನು ಕಾಣ್ಬೋದು, ಸಿಟ್ಟು ಇದೆ, ದುಃಖವೂ ಇದೆ. ಅವಳು ಹೇಳ್ತಾಳೆ, ಏಳಿರೈ ಸಾಕು, ಏಳಿ ಮಕ್ಕಳಿರ, ಏಳಿರೈ, ದೇಸಿಗರು ನಾವು, ಭೂಪಾಲಕರು ನೀವು, ಈಸು ನಮ್ಮಲ್ಲಿ ಭೀತಿ ನಿಮಗೇಕೆ, ಬಾಲೆಯರು ನಾವು, ಅಂಧಕರು ನಿಮ್ಮ ಅಳಿಕೆಯೊಳೇ, ನಿಮ್ಮ ಹಂತಿಯ ಕೂಳಿನಲ್ಲಿ ಬೆಂದ ಒಡಲ ಹೊರೆವವರು ಎಂದಳು ಇಂದುಮುಖಿ. ಗಾಂಧಾರಿ ಪಾಂಡವರಿಗೆ ಹೇಳ್ತಾಳೆ, ಏಳಿರಯ್ಯ ಸಾಕು, ಏಳಿ ಮಕ್ಕಳಿರ, ಏಳಿರಯ್ಯ, ನಾವು ಪರದೇಶಿಗಳು, ನೀವು ಪರದೇಶಿಗಳಲ್ಲ, ಈಗ ದೇಸಿಗರು ನಾವು, ಪರದೇಶಿಗಳು ನಾವು, ನೀವು ಭೂಪಾಲಕರು. ಯಾಕಂದರೆ ನನ್ನ ಮಕ್ಕಳೆಲ್ಲ ಸತ್ತು ಹೋದರು. ಈಗ ನೀವು ಅದಕ್ಕೋಸ್ಕರವೇ ಅಲ್ವಾ ನೀವು ಯುದ್ಧ ಮಾಡಿದ್ದು, ಈಗ ನೀವು ಭೂಪಾಲಕರು, ನಾವು ಪರದೇಶಿಗಳಾದೆವು, ನಮ್ಮಲ್ಲಿ ಇಷ್ಟೊಂದು ಭಯಭೀತಿ ನಿಮಗೇಕೆ? ಅವರು ಭೀತಿಯಿಂದ ಎರಗಿದ್ರಲ್ವ, ನನ್ನಲ್ಲಿ ನಿಮಗೆ ಇಷ್ಟೊಂದು ಭಯ ಭೀತಿ ನಿಮಗೆ ಏಕೆ? ಎಷ್ಟಾದರೂ ನಾವು ಹೆಂಗಸರು, ನಾವು ಬಾಲೆಯರು ನಾವು ಅಂತ ಬರ್ತದೆ ನೋಡಿ. ಬಾಲೆಯರು ಅಂದರೆ ಏನೂ ಕೂಡ ಅರಿಯದೇ ಇರುವಂತಹ ಹುಡುಗಿಯರು ಅಂತ. ಎಷ್ಟಾದರೂ ಹೆಂಗಸರು ನಾವು, ಮತ್ತೆ ಅಂಧಕರು, ಕಾಣದ ಕುರುಡರು. ಇನ್ನು ನಿಮ್ಮ ಆಳ್ವಿಕೆಯಲ್ಲೇ, ನಿಮ್ಮ ಹಂಗಿನ ಕೂಳಿನಲ್ಲಿ, ಕೂಳು ಅಂದರೆ ಆಹಾರ, ಅನ್ನ, ನಿಮ್ಮ ಹಂಗಿನ ಆ ಒಂದು ಅನ್ನದಲ್ಲಿ
ಬೆಂದ ಒಡಲನ್ನು ಹೊರೆಯುವವರು, ಹಸಿವಿನ ಈ ಹೊಟ್ಟೆಯನ್ನು ಹೊರೆಯುವವರು. ನಿಮ್ಮ ಹಂಗಿನಲ್ಲಿದ್ದೇವೆ, ನಿಮ್ಮ ಅನ್ನಕ್ಕೆ ಬಿದ್ದಿದ್ದೇವೆ. ನಾವು ದಾಸಿಯರು. ನಾವು ಹೇಳಿ, ನಾವು ಪರದೇಶಿಗಳು, ನೀವು ಭೂಪಾಲಕರು ಅಂತ ಹೇಳಿ ಮತ್ತಷ್ಟು ಕಣ್ಣಿಗೆ ಅವಳು ಬಟ್ಟೆಯನ್ನು ಕಟ್ಟಿಕೊಳ್ತಾಳಂತೆ. ಹೀಗೆ ಹೇಳಿದಂತಹ ಗಾಂಧಾರಿ ಮುಂದಿನ ಭಾಗದಲ್ಲಿ ಏನು ಹೇಳ್ತಾಳೆ ಅಂತ ನೋಡೋಣ. ಧರ್ಮ ನಿಮ್ಮದು ಮಗನೇ, ಬರಿಯ ವಿಕರ್ಮವು ಎಮ್ಮದು, ತನ್ನ ಮಕ್ಕಳು ದುರ್ಮತಿಗಳು, ಅನ್ಯಾಯಶೀಲರು, ಅಸಾಧು ಸಂಗತರು, ನಿರ್ಮಳರು ನೀವೈವರು, ಅಹವ ಧರ್ಮ ಕುಶಲರು, ಲೋಕ ಮೆಚ್ಚಲು ಧರ್ಮ ನಿಮಗೆ ಇನ್ನು ಎನ್ನುತ್ತ ತಲೆಗುತ್ತಿದಳು ಗಾಂಧಾರಿ. ಅಂದರೆ ಗಾಂಧಾರಿ ಹೇಳ್ತಾಳೆ, ಈ ರೀತಿ ಹೇಳ್ತಾಳೆ, ಸಂಕಟದಿಂದ ಹೀಗೆ ಹೇಳ್ತಾಳೆ ಧರ್ಮಜನಿಗೆ, ಧರ್ಮರಾಯನಿಗೆ ಹೀಗೆ ಹೇಳ್ತಾಳೆ, ಮಗನೇ ನಿಮ್ಮದು ಧರ್ಮ ಮಾರ್ಗ, ಧರ್ಮ ನಿಮ್ಮದು ಮಗನೇ, ಬರಿಯ ವಿಕರ್ಮವು ನಮ್ಮದು. ವಿಕರ್ಮ ಅಂದರೆ ಕೆಟ್ಟದು, ಕೆಟ್ಟ ಪಾಪ, ಅದೆಲ್ಲ ನಮಗೆ, ಕೆಟ್ಟ ದೋಷವು ನಮಗೆ. ಬರಿಯ ವಿಕರ್ಮವು ನಮ್ಮದು. ತನ್ನ ಮಕ್ಕಳು ದುರ್ಮತಿಗಳು, ನನ್ನ ಮಕ್ಕಳೆಲ್ಲರೂ ಕೂಡ ಕೆಟ್ಟ ಬುದ್ಧಿಯವರು, ದುರ್ಮತಿಗಳು, ಅನ್ಯಾಯಶೀಲರವರು, ಅಸಾಧುಗಳಾದಂತಹ ದುಷ್ಟರ ಸಂಗಾತಿಗಳು. ಇವರು ನಿರ್ಮಲ ಬುದ್ಧಿಗಳು, ನಿರ್ಮಲ ಬುದ್ಧಿ, ಪರಿಶುದ್ಧ ಬುದ್ಧಿ ಉಳ್ಳವರು. ನೀವು ಯುದ್ಧ ಧರ್ಮ ಕುಶಲರು, ಇನ್ನು ನಿಮಗೆ ಲೋಕವೇ ಮೆಚ್ಚುವುದು ಎಂದು ಹೀಗೆ ಹೇಳ್ತಾಳೆ. ತನ್ನ ಮಗನನ್ನು ಅವರು ತೊಡೆ ಮುರಿದು ಸಾಯಿಸಿದ್ದನ್ನು, ಭೀಮನ ಗದಾ ಯುದ್ಧವನ್ನು ನೀವು ಕೇಳಿದ್ದಿರ್ಬೋದು. ಗದೆಯಿಂದ ಗುದ್ದಿ ಆತನನ್ನು, ದುರ್ಯೋಧನನನ್ನು ಕೊಲ್ತಾನೆ. ಅದಕ್ಕೆ ಇವಳು ಹೇಳ್ತಾಳೆ, ನನ್ನ ಮಗನನ್ನು ತೊಡೆ ಮುರಿದು ಸಾಯಿಸಿದ್ದನ್ನು, ತನ್ನ ಮಗನನ್ನು, ಅದನ್ನು ಅವಳು ವ್ಯಂಗ್ಯವಾಗಿ ಇಲ್ಲಿ ಹೇಳ್ತಾಳೆ. ನಿಮ್ಮದು ಧರ್ಮಯುದ್ಧ ಅಂತ ಧರ್ಮಜನಿಗೆ ಹೇಳಿ ತಲೆಯನ್ನು ಆಕೆ ತಗ್ಗಿಸ್ತಾಳೆ. ತಲೆಗುತ್ತಿದಳು ಗಾಂಧಾರಿ, ತಲೆಯನ್ನು ತಗ್ಗಿಸ್ತಾಳಂತೆ, ದುಃಖದಿಂದ ತಲೆಯನ್ನು ತಗ್ಗಿಸ್ತಾಳೆ. ಮುಂದೆ ಏನು ಹೇಳ್ತಾಳೆ ಅಂತ ನೋಡೋಣ. ಧರಣೀಪತಿ ಕೇಳ್ ಸುಬಲಜೆಯ ನಿಷ್ಠುರದ ನುಡಿಯಲ್ಲಿ ನಡುಗಿ, ಭೂಪತಿ ಕರವ ಮುಗಿದು ಅತಿ ವಿನಯ ಭರದಲ್ಲಿ ಬಾಗಿ, ಭೀತಿಯಲ್ಲಿ ಕರುಣಿಸೋ ಗಾಂಧಾರಿ, ನಿರ್ಮಳ ಕುರುಕುಲಾನ್ವಯ ಜನನಿ ಕೋಪ ಸ್ಫುರಣದಲ್ಲಿ, ಶಪಿಸು ಎನಗೆ ಶಾಪಾರುಹನು ತಾನು ಎಂದ. ಅಂದರೆ ಜನಮೇಜಯನೇ ಕೇಳು, ಧರಣೀಪತಿ ಕೇಳ್ ಅಂದರೆ ಅದೇ ಮೊದಲೇ ಹೇಳಿದ ಹಾಗೆ ವೈಶಂಪಾಯನ ಮುನಿಗಳು ಜನಮೇಜಯ ರಾಜನಿಗೆ ಈ ಕಥೆಯನ್ನು ಹೇಳ್ತಾ ಇದ್ದಾರೆ. ಈ ಕಥೆಯನ್ನು ಮುಂದುವರಿಸ್ತಾ ಅವರು ಹೇಳ್ತಾರೆ, ಧರಣೀಪತಿಯೇ ಕೇಳು, ಜನಮೇಜಯ ರಾಜನೇ ಕೇಳು, ಈ ಸುಬಲಜೆಯ ನಿಷ್ಠುರದ ನುಡಿಯಲಿ, ಅಂದರೆ ಅವಳು ಅನೇಕ ಶಾಪಗಳನ್ನೆಲ್ಲ ಕೊಡ್ತಾಳೆ, ತುಂಬ ದುಃಖದ ಮಾತುಗಳನ್ನು ಆಡ್ತಾಳೆ, ಕೋಪದ ಮಾತುಗಳನ್ನು ಆಡ್ತಾರೆ. ಆ ಪದ್ಯ ಭಾಗಗಳನ್ನೆಲ್ಲ ನಿಮಗೆ ಕೊಡಲಿಲ್ಲ, ನಿಮ್ಮ ಪಠ್ಯ ಭಾಗದಲ್ಲಿ ಏನಿದೆಯೋ ಅದನ್ನು ಕೊಟ್ಟಿದ್ದೇನೆ, ನಿಮಗೆ ಹೇಳ್ತಾ ಇದ್ದೇನೆ. ಅದೇ ಅಲ್ಲಿಂದ ಅವಳು ಹೇಳುವಂಥದ್ದು, ಆ ಸುಬಲಜೆ ಅಂದರೆ ಸುಬಲ ರಾಜನ ಮಗಳು ಗಾಂಧಾರಿ, ಗಾಂಧಾರ ರಾಜನ ಮಗಳು. ಸುಬಲಜೆಯ ನಿಷ್ಠುರದ ನುಡಿಯಲ್ಲಿ ನಡುಗಿ, ಭೂಪತಿ ಕರವ ಮುಗಿದು ಅತಿ ವಿನಯ ಭರದಲ್ಲಿ, ಅಂದರೆ ಭೀಮ ಇದ್ದಾನಲ್ಲ, ಭೀಮ ಅಲ್ವಾ ಕೊಂದದ್ದಲ್ಲಿ ದುರ್ಯೋಧನನನ್ನು. ಭೀಮನು ಗಾಂಧಾರಿಯ ಅಸಮಾಧಾನವನ್ನು ತಿಳಿಸ್ತಾನೆ, ಧರ್ಮಜನನ್ನು ಕರೆಯಲು ಅವನು ಬರ್ತಾನೆ. ಸುಬಲನ ಮಗಳು ಗಾಂಧಾರಿಯ ಈ ನಿಷ್ಠುರದ ಮಾತಿಗೆ ನಡುಗಿ ಭಯದಿಂದ ಕೈಯನ್ನು ಮುಗಿದು ಮಾತಿನಲ್ಲಿ ಅತಿ ವಿನಯವನ್ನು ತರ್ತಾನೆ. ಅತಿ ವಿನಯವನ್ನು ಭರಿಸಿ ತಲೆ ಬಗ್ಗಿಸಿ ಭೀತಿಯಿಂದ ಹೇಳ್ತಾನೆ, ಗಾಂಧಾರಿ ಕರುಣಿಸವು, ಗಾಂಧಾರಿ ಮಾತೆ ಕರುಣಿಸಮ್ಮ. ನಿರ್ಮಲ ಕುರುಕುಲಾನ್ವಯ ಜನನಿ, ನಿರ್ಮಲ ಕುರುಕುಲ ವಂಶದ ತಾಯಿಯೇ, ಕೋಪಸ್ಫುರಣದಲ್ಲಿ ನನಗೆ ಶಪಿಸಿಬಿಡು. ನಿನ್ನ ಮನಸ್ಸಲ್ಲಿ ಕೋಪ ತುಂಬಿದೆ, ದುಃಖ ತುಂಬಿದೆ, ಹಾಗಾಗಿ ನನಗೆ ಶಪಿಸಿಬಿಡು. ನೀನು ಏನು ಶಾಪ ಕೊಡ್ತೀಯೋ ಅದು, ನಾನು ಆ ಶಾಪಕ್ಕೆ ಅರ್ಹನು ಅಂತ ಭೀಮ ಹೇಳ್ತಾನೆ. ಮುಂದೇನಾಗ್ತದೆ ಅಂತ ನೋಡಿ. ನೆನೆದುದು ಅಂತಃಕರಣ ಕರುಣಾ ವಿನುತ ರಸದಲ್ಲಿ ಕತಿಯ ಝಳ ಹೊಮ್ಮಿನಲ್ಲಿ ಜಡಿದುದು, ಜಾರಿತು ಅಗ್ಗದ ಪುತ್ರ ಶತಶೋಕ, ಜನಪ ಕೇಳೈ ರಾಜಸದ ಸಂಜನಿತ ತಾಮಸ ಬೀಜ, ಶೇಷದ ವನಜ ಮುಖಿ ನೋಡಿದಳು ನಖ ಪಂಕ್ತಿಗಳು ಅವನಿಪನ. ಹೀಗೆ ಕ್ರೋಧ ಮತ್ತು ದುಃಖವನ್ನು ಹೊಂದಿದಂತಹ ಮನಸ್ಸನ್ನು ಹೊಂದಿದ ಗಾಂಧಾರಿ ಅವರೆಲ್ಲರೂ ಹೇಳ್ತಾರೆ, ಪಾಂಡವರು ಹೇಳ್ತಾರೆ, ನಾವು ಅಪರಾಧಿಗಳು ಹೌದು, ನಿನ್ನ ನೀನು ಶಾಪವನ್ನು ಕೊಟ್ಟು ಬಿಡು, ನಿನ್ನ ಕೋಪ ಅದರಿಂದ ಇಳಿದು ಹೋಗ್ತದೆ, ನಿನ್ನ ಮನಸ್ಸು ತಿಳಿಯಾಗ್ತದೆ,
ತಾಯಿ, ಬಂಧುವದೆಯ ಫಲ ನಮಗೆ ಫಲಿಸಲಿ. ನೀನು ಪತಿವ್ರತೆಯಾಗಿದ್ದೆ. ನಿನ್ನ ಕೋಪ ನಮ್ಮ ಜೀವನವನ್ನೇ ಅಪಹರಿಸುವಂಥದ್ದು. ಈ ಅನುತಾಪ ಸಂಕಟಗಳು ಇದೆಲ್ಲ, ಅದನ್ನು ಅಡಗಿಸಲಿಕ್ಕಾದರೂ ನೀನು ಶಾಪವನ್ನು ಕೊಡು ಅಂತ ಧರ್ಮಜ ಕೂಡ ಹೇಳ್ತಾನೆ. ಇಷ್ಟೆಲ್ಲ ಹೇಳಿದಾಗ ತಾಯಿ ಆದಂತಹ ಗಾಂಧಾರಿ, ಅವರಿಗೂ ಕೂಡ ತಾಯಿಯೇ. ಈ ಗಾಂಧಾರಿ ಅವಳಿಗೆ ಏನಾಗ್ತದೆ ಅಂದರೆ, ನೆನೆದುದು ಅಂತಃಕರಣ. ಅವಳ ಆ ಒಂದು ಧರ್ಮಜ ಹೇಳಿದಂತಹ ಮಾತುಗಳನ್ನು ಕೇಳಿ, ಆ ವಿನಯ, ಧರ್ಮಜನಿಗೆ ಇದ್ದಷ್ಟು ವಿನಯ ವಿಧೇಯತೆ ಉಳಿದ ಭೀಮನಿಗಾಗಲಿ ಅರ್ಜುನನಿಗಾಗಲಿ ಇಲ್ಲ. ಧರ್ಮಜನನ್ನು ಎಲ್ಲರೂ ಕೂಡ ಮೆಚ್ಚುವಂಥದ್ದೇ. ಅದಕ್ಕೆ ಧರ್ಮಜ ಹೇಳಿದಂತಹ ಮಾತುಗಳನ್ನು ಕೇಳಿದಂತಹ ಗಾಂಧಾರಿಯ ಅಂತಃಕರಣ ತಂಪಾಗಿ ಹೋಗ್ತದಂತೆ. ನೆನೆದುದು ಅಂತಃಕರಣ ಕರುಣಾ ವಿನುತ ರಸದಲ್ಲಿ. ಅವಳ ಅಂತಃಕರಣವು ತಂಪಾಗಿ ಕರುಣೆಯಿಂದ ಕೂಡಿದಂತಹ ಭಾವರಸ. ಕತಿಯ ಝಳ, ಕತಿ ಅಂದರೆ ಕೋಪ, ಆ ಕೋಪದ ಝಳ ಇದೆ ಅಲ್ಲ, ಅದು ಜಾರಿತು. ಕೋಪದ ಝಳ ಝಮ್ಮಿನಲ್ಲಿ ಝಮ್ ಎಂದು ಜಡಿದಾಗ ಅದು ತಣ್ಣಗಾಗಿ ಆ ದೊಡ್ಡ ಪುತ್ರ ಶೋಕ ಇದೆ ಅಲ್ಲ, ಅವಳ ಮನಸ್ಸಿನ ಒಳಗೆ ಇದ್ದಂತಹ ದೊಡ್ಡ ಶೋಕ ಅಂದರೆ ಪುತ್ರ ಶೋಕ. ಆ ಶೋಕ ಜಾರಿತಂತೆ. ಧರ್ಮಜನ ಮಾತುಗಳನ್ನು ಕೇಳಿದಾಗ ಅವಳ ಮನಸ್ಸಿನಲ್ಲಿದ್ದಂತಹ ಪುತ್ರ ಶೋಕ ಜಾರ್ತದೆ. ರಾಜನೇ ಕೇಳು, ಜನಮೇಜಯ ರಾಜನೇ ಕೇಳಯ್ಯ, ಸಿಟ್ಟಿನ ರಾಜಸದಿಂದ ಹುಟ್ಟಿದಂತಹ ತಾಮಸ ಬೀಜ, ಸಿಟ್ಟಿನಿಂದ ಹುಟ್ಟಿದ್ದು, ರಾಜಸದ ಸಂಜನಿತ ಅಂದರೆ ಹುಟ್ಟಿದ ತಾಮಸ ಬೀಜ, ಆ ತಾಮಸ ಬೀಜದ ಶೇಷ ಅವಳಲ್ಲಿ ಇನ್ನೂ ಉಳಿದಿತ್ತು. ಆ ಕೋಪ ಅನ್ನುವಂತಹ ಆ ಒಂದು ಬೀಜ ಇದೆ ಅಲ್ಲ, ಅದು ಇನ್ನೂ ಅದರ ಶೇಷ ಬೀಜ ಇನ್ನೂ ಕೂಡ ಇತ್ತು. ಆ ಉಳಿದ ಸಿಟ್ಟಿನ ದೃಷ್ಟಿ ಎಲ್ಲವೂ ಕಡಿಮೆ ಆಗೋದಿಲ್ಲ. 100 ಮಕ್ಕಳನ್ನು ಕಳ್ಕೊಳ್ಳುವುದಂದರೆ ಅಷ್ಟು ಸುಲಭ ಅಲ್ಲ. ಅದು ಕೂಡಲೇ ಆ ಶೋಕ ಮರೆಯಾಗೋದಿಲ್ಲ. ಆದರೂ ಮರೆಯಾಯಿತು, ಆದರೂ ಸ್ವಲ್ಪ ಉಳಿದಿತ್ತು. ಆ ಉಳಿದಂತಹ ಸಿಟ್ಟಿನಿಂದ ಅವಳು ನೋಡ್ತಾಳಂತೆ. ವನಜ ಮುಖಿ ನೋಡಿದಳು ನಖ ಪಂಕ್ತಿಗಳನ್ನು ಅವನಿಪ ಧರ್ಮಜನ ಕಾಲುಗಳನ್ನು. ಆ ಉಳಿದ ಸಿಟ್ಟಿನ ದೃಷ್ಟಿಯಲ್ಲಿ ಗಾಂಧಾರಿ ತನ್ನ ಕಟ್ಟಿದ ಕಣ್ಣಿನ ಬಟ್ಟೆಯನ್ನು ಸರಿಸಿ ಧರ್ಮಜನ ಉಗುರುಗಳನ್ನು ನೋಡ್ತಾಳಂತೆ. ಧರ್ಮಜನ ಉಗುರುಗಳನ್ನು ಹೀಗೆ ನೋಡ್ತಾಳಂತೆ. ಅಂದರೆ ಏನಾಗ್ತದೆ, ಅವಳು ಆಗ ಕಣ್ಣಿನ ಬಟ್ಟೆಯನ್ನು ಸರಿಸಲಿಕ್ಕೆ ಹೋಗಿದ್ದಾಳೆ. ಎಲ್ಲಿಯಾದರೂ ಕಣ್ಣಿನ ಬಟ್ಟೆಯನ್ನು ಸರಿಸಿ ಆ ಪಾಂಡವರನ್ನು ನೋಡ್ತಿದ್ರೆ ಅವರು ಉರಿದು ಸುಟ್ಟು ಹೋಗ್ತಾಯಿದ್ರು. ಮತ್ತೆ ಅವಳು ಕಟ್ಟಿಕೊಳ್ಳುವಂಥದ್ದಲ್ಲಿ ಬರ್ತದೆ. ಇಲ್ಲಿ ಅವಳು ಆ ಕಣ್ಣಿನ ದೃಷ್ಟಿಯನ್ನು ಸ್ವಲ್ಪ ಸರಿಸಿ, ಕಟ್ಟಿದ ಬಟ್ಟೆಯನ್ನು ಸ್ವಲ್ಪ ಸರಿಸಿ ದೃಷ್ಟಿಯನ್ನು ಅವನ ಪಾದದ ಎಡೆಗೆ ಬಿಡ್ತಾಳಂತೆ. ಆಗ ಏನಾಯಿತು ಅಂತ ನೋಡಿ. ಆ ಪಾದವನ್ನು ನೋಡ್ತಾಳೆ, ಸಿಟ್ಟಲ್ಲಿ ಧರ್ಮಜನ ಪಾದವನ್ನು ನೋಡ್ತಾಳೆ. ಆಗ ಉರಿದವು ಅರಸನ ನಖ ನಿಖರ ಹೊಗೆ ಬೆರಸಿ ಕೌರಿಡಲು ಓಡಿ ಹೊಕ್ಕರು ನರ ವೃಕೋದರರು ಸುರರಿಪುವಿನ ಪಶ್ಚಿಮಾಂಗದಲ್ಲಿ ಹರಿಯು ಅಭಯಕರವೆತ್ತಿ ಯಮಜ ಆದ್ಯರನು ಸಂತೈಸಿದನು. ರೋಷ ಸ್ಫುರಣವು ಅಡಗಿತು ಸುಬಲ ಸುತೆಗೆ ಇನ್ನು ಅಂಜಬೇಡ ಎಂದ. ಅಂದರೆ ಇವಳು ನೋಡ್ತಾ ಇರುವಾಗ ನಖ ಅಂದರೆ ಉಗುರುಗಳ ಪಂಕ್ತಿ ಸಾಲು, ಉಗುರುಗಳನ್ನು ಅಂದರೆ ಕಾಲಿನ ಉಗುರನ್ನು ಅವಳು ನೋಡ್ತಾಳೆ. ನೋಡುವಾಗ ಏನಾಯಿತು, ಉರಿದವು ಅರಸನ ನಖ ನಿಖರ ಅಂದರೆ ಸಮೂಹ, ಅಂದರೆ ಆ ಇಡೀ 2 ಪಾದಗಳ 10 ಉಗುರುಗಳಿವೆ ಅಲ್ಲ, ಅದೆಲ್ಲವೂ ಕೂಡ ಉರಿದು ಹೋಯ್ತಂತೆ. ಗಾಂಧಾರಿಯ ದೃಷ್ಟಿ ತಾಗಿದಾಗ ಧರ್ಮಜನ ಅರಸನ ಉಗುರುಗಳು ಹೊಗೆ ಎದ್ದು ಕರಿಕಾಗುವಂತೆ ಹೊಗೆ ಬೆರೆಸಿ ಕೌರಿಡಲ್, ಅದು ಕರಕಾಗುವಂತೆ ಉರಿದವು. ಅರ್ಜುನ ಭೀಮ ಇಬ್ಬರೂ ಇದ್ದಾರಲ್ಲ, ವೃಕೋದರ ನರ ಅಂದರೆ ಅರ್ಜುನ, ವೃಕೋದರ ಅಂದರೆ ಭೀಮ. ಆ ಭೀಮ ಮತ್ತು ಅರ್ಜುನ ಇಬ್ಬರೂ ಓಡಿ ಹೋಗ್ತಾರೆ. ಓಡಿ ಹೋಗಿ ಅಸುರ ರಿಪು, ರಾಕ್ಷಸರ ರಿಪುವಾದಂತಹ ಶತ್ರುವಾದಂತಹ ಪಶ್ಚಿಮಾಂಗದಲ್ಲಿ, ಯಾರ ಪಶ್ಚಿಮಾಂಗ? ಕೃಷ್ಣನದ್ದು. ಹರಿಯ ಪಶ್ಚಿಮಾಂಗದಲ್ಲಿ ಕೃಷ್ಣನ ಹಿಂಭಾಗಕ್ಕೆ ಹೋಗಿ ಅಡಗಿ ಕೂತ್ಕೊಳ್ತಾರಂತೆ. ಅಂದರೆ ಗಾಂಧಾರಿಯ ದೃಷ್ಟಿಯಿಂದ ಆತನ ಉಗುರೆಲ್ಲ ಕರಕ್ಕೆ ಸೀದು ಹೋಯ್ತಲ್ಲ, ಅದ ನೋಡಿ ಇವರಿಬ್ಬರಿಗೆ ಹೆದರಿಕೆ ಆಗ್ತದಂತೆ. ಹೋಗಿ ಹರಿಯ ಹಿಂಭಾಗದಲ್ಲಿ ಅಡಗಿ ಕೂತ್ಕೊಳ್ತಾರಂತೆ. ಆಗ ಕೃಷ್ಣನು
ಅವನು ತನ್ನ ಅಭಯಕರವನ್ನು ಎತ್ತಿ, ಕರ ಅಂದರೆ ಕೈ, ತನ್ನ ಅಭಯ ಹಸ್ತವನ್ನು ಎತ್ತಿ ಧರ್ಮಜನೇ ಮೊದಲಾದಂತಹ ಯಮಜಾತ್ಯರನ್ನು, ಯಮನ ಮಗನಾದಂತಹ ಯುಧಿಷ್ಠಿರ ಇರ್ಬೋದು, ಹಾಗೆ ಆ ಪಾಂಡವರನ್ನೆಲ್ಲ ಸಮಾಧಾನ ಪಡಿಸ್ತಾನಂತೆ. ಅವನು ಹೇಳ್ತಾನಂತೆ, ಕೃಷ್ಣ ಹೇಳ್ತಾನೆ, ಸುಬಲ ಸುತೆಯಾದ ಗಾಂಧಾರಿಗೆ ರೋಷದ ಆವೇಶ ಅಡಗಿತು, ಇನ್ನೂ ಅಂಜುವುದು ಬೇಡ. ಸುಬಲ ಸುತೆಗಿನ್ನೂ ಅಂಜುವುದು ಬೇಡ ಅಂತ ಹೇಳ್ತಾನೆ. ಮುಂದೇನಾಗ್ತದೆ ಅಂತ ನೋಡಿ. 23ನೇ ಪದ್ಯಭಾಗ. ಕೃತಕ ಭೀಮನ ಕೊಂಡು ಮುಳುಗಿತು ಕ್ಷಿತಿಪತಿಯ ರೋಷಾಗ್ನಿಯು, ಆತನ ಸತಿಯ ಖತಿ ಮಗ್ಗಿತು ಮಹೇಶನ ನಖ ಮರೀಚಿಯಲಿ, ಜಿತ ವಿರೋಧ ವ್ಯಾಪ್ತಿ ಬಹಳ ವ್ಯತಿಕರದೊಳಾಯಿತು ವ್ಯತಿಕರದೊಳು ಆಯಿತು ಎಂದು ಲಕ್ಷ್ಮೀಪತಿ ನರೇಂದ್ರನ ಸಂತವಿಟ್ಟನು ಸಾರವಚನದಲ್ಲಿ. ಇಲ್ಲಿ ಆ ಎರಡು ಒಂದು ಘಟನೆಗಳು, ಒಂದು ಧೃತರಾಷ್ಟ್ರ ಏನು ಮಾಡಿದ, ಗಾಂಧಾರಿ ಏನು ಮಾಡಿದ್ಲು ಅಂದರೆ ಪುತ್ರಶೋಕದಿಂದ, ಕೋಪದಿಂದಾಗಿ, ಶೋಕ ಮತ್ತು ಕೋಪದಿಂದಾಗಿ ಏನೆಲ್ಲ ಆಯಿತು ಅನ್ನುವಂಥದ್ದು. ಕೃಷ್ಣನು ಕೃತಕ ಭೀಮನನ್ನು ಅಪ್ಪಿ ನುಗ್ಗು ಮಾಡಿಕೊಂಡ, ಅಂದರೆ ಆ ಕೃತಕ ಭೀಮನ ಪ್ರತಿಮೆಯನ್ನು ಮಾಡಿಸಿಕೊಂಡು ಅದನ್ನು ಅವನು ಏನು ಪುಡಿ ಮಾಡಿಬಿಟ್ಟ. ಅದರಿಂದ ಧೃತರಾಷ್ಟ್ರನ ರೋಷ ಮುಳುಗಿ ಇಲ್ಲವಾಯಿತು, ಅವನ ಕ್ರೋಧ ಅಲ್ಲಿ ಹೋಯಿತು. ಹಾಗೆ ಆತನ ಸತಿಯಾದಂತಹ ಗಾಂಧಾರಿಯ ಸಿಟ್ಟು ಮಹೇಶ ಧರ್ಮಜನ ಉಗುರು ಸಿಟ್ಟಿನ ಝಳದ ಉರಿಯಲ್ಲಿ ಕೊನೆಗೊಂಡು ತಗ್ಗಿತು. ಅಂದರೆ ಅವರಿಬ್ಬರ ಸಿಟ್ಟು ಕೂಡ ಕಡಿಮೆ ಆಯಿತು. ಕೊನೆಯಲ್ಲಿ ಉಳಿದ ವಿರೋಧಿಗಳ ಗೆಲುವಿನ ವ್ಯಾಪ್ತಿ ಬಹಳ ಮಟ್ಟಿಗೆ ಪರಸ್ಪರ ಕೊಡುಕೊಳ್ಳುವುದರಲ್ಲಿ ಮುಗಿಯಿತು ಎಂದು ಧರ್ಮಜನನ್ನ ಆತ ಸಂತವಿಟ್ಟನು ಸಾರವಚನದಲ್ಲಿ ಸಂತೈಸಿದನು. ಸಾರವತ್ತಾದಂತಹ ಮಾತಿನಿಂದ ಧರ್ಮಜನನ್ನು ಸಮಾಧಾನ ಪಡಿಸ್ತಾನೆ. ಅಂದರೆ ಧೃತರಾಷ್ಟ್ರನ ಸಿಟ್ಟು ಆ ಪ್ರತಿಮೆಯಲ್ಲಿ ಹೋಯಿತು, ಗಾಂಧಾರಿಯ ಸಿಟ್ಟು ಈತನ ಉಗುರಿನಲ್ಲಿ ಹೋಯಿತು ಎನ್ನುವ ಹಾಗೆ. ಈಗ ಮುಂದಿನ ಭಾಗ ಏನಿದೆ ಅಂತ ನೋಡಿ ವಿದ್ಯಾರ್ಥಿಗಳೇ. ಈಗ 24ನೇ ಭಾಗವನ್ನು ಗಮನಿಸೋಣ. ಭೀತಿ ಬೇಡ ಎಲೆ ಮಕ್ಕಳಿರ ನಿರ್ಧೂತ ಧರ್ಮ ಸ್ಥಿತಿಗಳ ಅನ್ವಯ ಘಾತಕರು ತಮ್ಮಿಂದ ತಾವೇ ಅಳಿದರು ರಣಾಗ್ರದಲ್ಲಿ. ನೀತಿಯಲ್ಲಿ ನೀವು ಇನ್ನು ಪಾಲಿಸಿ ಭೂತಳವನ್ನು ಉರೆ ಕಳಿದ ಬಂಧು ವ್ರಾತಕ್ಕೆ ಉದಕವನ್ನು ಈವುದು ಎಂದಳು ನೃಪಗೆ ಗಾಂಧಾರಿ. ಈಗ ಧರ್ಮಜನ ಹತ್ತಿರ ಹೇಳ್ತಾಳೆ. ಗಾಂಧಾರಿಯು ಧರ್ಮಜ ನೃಪ ಅಂದರೆ ರಾಜ, ಧರ್ಮಜ ರಾಜನಿಗೆ ಇತರರಿಗೆ, ಅವನಿಗೆ ಮತ್ತು ಇತರರಿಗೆ, ಎಲೆ ಮಕ್ಕಳಿರ ಇನ್ನು ಭಯ ಬೇಡ. ದುಷ್ಟ ನಿವಾರಣೆಯ ಧರ್ಮಸ್ಥಿತಿಗಳ ಅನ್ವಯ ಅನುಸಾರ ಘಾತಕರು, ದುಷ್ಟರು ತಮ್ಮಿಂದ ತಾವೇ ರಣರಂಗದಲ್ಲಿ ಮರಣ ಹೊಂದಿದರು. ಯಾವತ್ತೂ ಕೂಡ ದುಷ್ಟ ಸ್ವಭಾವವನ್ನು ಹೊಂದಿದವರು, ಕ್ರೂರಿಗಳು, ಅವರು ಮರಣ ಹೊಂದುತ್ತಾರೆ, ಅವರು ಉಳಿಯುವವರಲ್ಲ. ಅವರು ತಾವೇ ರಣರಂಗದಲ್ಲಿ, ಅಂದರೆ ತನ್ನ ಮಕ್ಕಳಿಗೆ ಹೇಳುವಂಥದ್ದು, ಅವರು ರಣರಂಗದಲ್ಲಿ ಮರಣ ಹೊಂದಿದರು. ಇನ್ನು ನೀವು ನೀತಿಯಿಂದ, ಈಗ ನಾವು ವ್ಯಂಗ್ಯದಿಂದ ಹೇಳುವುದಲ್ಲ, ಇದರಲ್ಲಿ ಅವರ ಕೋಪ ಎಲ್ಲ ಇಳಿದು ಹೋಗಿದೆ. ಇನ್ನು ನೀವು ನೀತಿಯಿಂದ ರಾಜ್ಯವನ್ನು ಪಾಲಿಸಿ, ಮತ್ತು ಮುಖ್ಯವಾಗಿ ಮರಣ ಹೊಂದಿದಂತಹ ಬಂಧುಗಳ ಸಮೂಹಕ್ಕೆ ತರ್ಪಣವನ್ನು ಕೊಡುವುದು, ಉಳಿದ ಅಂತ್ಯಕ್ರಿಯೆಗಳನ್ನು ಮಾಡುವುದು ಅಂತ ರಾಜರಿಗೆ, ಆ ಪಾಂಡವರಿಗೆ ಹೇಳ್ತಾಳೆ. ಅಂದರೆ ಇನ್ನೂ ಏನು ಮಾಡೋದು ಬೇಡ, ನನ್ನ ಸಿಟ್ಟೆಲ್ಲ ಅಳಿದು ಹೋಗಿದೆ. ಭೀತಿ ಬೇಡ, ನನ್ನ ಬಗ್ಗೆ ನಿಮಗೆ ಹೆದರಿಕೆ ಏನು ಬೇಡ. ಘಾತಕರು ತಮ್ಮಿಂದ ತಾವೇ ಅಳಿದು ಹೋದರು, ಅವರ ದೇಹ ಉಳಿದಿದೆ. ಈಗ ದೇಹದಲ್ಲಿ ಏನಿಲ್ಲ, ಆದರೆ ಅವರ ಆತ್ಮ ಹೊರಟಿದ್ದಲ್ಲ, ಅದಕ್ಕೊಂದು ಏನು ಪಿತೃಲೋಕಕ್ಕೆ ಹೋಗಲು ಬೇಕಾದಂತಹ ವಿಧಿವಿಧಾನಗಳನ್ನು ಮಾಡಬೇಕು. ಆ ಮರಣ ಹೊಂದಿದ್ದು ಅವರು ಮಾತ್ರ ಅಲ್ಲ, ಬೇರೆಲ್ಲ ಬಂಧುಗಳಿದ್ದಾರೆ, ಕೌರವರು ಮಾತ್ರ ಅಲ್ಲ, ಕೌರವರಿಗೆ ಸೇರಿದ ಕೌರವರಿಗೆ ಯಾರು ಸಪೋರ್ಟಾಗಿ ಬೆಂಬಲವಾಗಿ ಯಾರು ಹೋಗಿದ್ದಾರೆ ಅವರೆಲ್ಲರೂ ಕೂಡ ಸಮೂಹಕ್ಕೆ, ಬಂಧುಗಳ ಸಮೂಹಕ್ಕೆ ತರ್ಪಣಗಳನ್ನು ಕೊಡಬೇಕು, ಅಂತ್ಯಕ್ರಿಯೆಗಳನ್ನು ಮಾಡಬೇಕು. ನಂತರ ಮಾಡುವಂತಹ ಉತ್ತರ ಕ್ರಿಯೆಗಳು, ಅಂತ್ಯಕ್ರಿಯೆ ಆದ ನಂತರ ಮಾಡುವಂತಹ ವಿಧಿವಿಧಾನಗಳು ಇದೆಯಲ್ಲ, ಅದನ್ನು ಮಾಡಬೇಕು ಅಂತ ಹೇಳ್ತಾಳೆ. ಆಗ ತೀರಿ ಹೋದಂತಹ ಮಕ್ಕಳಿಗೆ ಮತ್ತು ಇತರ ಬಂಧು ವರ್ಗಕ್ಕೆ ಉದಕವನ್ನು ಕೊಡಬೇಕು ಅಂತ ಗಾಂಧಾರಿ ಹೇಳ್ತಾಳೆ. ಆನಂತರ ಕೃಷ್ಣ ಬರ್ತಾನೆ. ಕೃಷ್ಣ ಗಾಂಧಾರಿಯ ಹತ್ತಿರಕ್ಕೆ ಬರ್ತಾನೆ. ಬಂದು ಏನು ಹೇಳ್ತಾಳೆ ಅನ್ನುವಂಥದ್ದನ್ನು, ಏನು ಹೇಳುತ್ತಾನೆ ಅನ್ನುವಂಥದ್ದು ನೋಡುವ.
ತಾಯೆ ಬಾ ಗಾಂಧಾರಿ ಮನದಲ್ಲಿ ನೋಯದಿರು, ಪೌರಾಣ ಜನ್ಮದ ದಾಯ ಭಾಗದ ಭೋಗ ಭಂಗಿಸಲು ಅಳುಕಲೇಕೆ, ಇನ್ನು ಸಾಯಲಾಗದೆ ಸೊಬ್ಬಟ ಅರಸುಗಳು ಬೀಯವೆ, ಬ್ರಹ್ಮಾದಿಗಳಿಗಿದು ದಾಯವಿ ಸಂಸಾರವೆಂದನು ನಗುತ್ತ ಮುರವೈರಿ. ಅಂದರೆ ಅವನು ಹೇಳ್ತಾನೆ, ತಾಯೇ ಬಾ ಗಾಂಧಾರಿ, ಗಾಂಧಾರಿಯೇ ತಾಯೇ ಬಾ ಗಾಂಧಾರಿ ಮನದಲ್ಲಿ ನೋಯದಿರು, ಪೌರಾಣ ಜನ್ಮದ ದಾಯಭೋಗ, ಪೂರ್ವಜನ್ಮ ಪುರಾಣದ್ದು ಅಂದರೆ ಹಿಂದಿನ ಕಾಲದ್ದು ಪೂರ್ವಜನ್ಮದ ಕರ್ಮ ಭಾಗದ ಭೋಗವನ್ನು ಫಲವನ್ನು ಅನುಭವಿಸಿ, ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಏನೆಲ್ಲ ಕರ್ಮಗಳನ್ನು ಕೆಟ್ಟ ಪಾಪಗಳನ್ನು ಮಾಡ್ತೇವೋ ಅದನ್ನು ಈ ಜನ್ಮದಲ್ಲಿ ಅನುಭವಿಸಲೇಬೇಕು, ಆ ದುಃಖಗಳನ್ನು ನಾವು ಅನುಭವಿಸಲೇಬೇಕು. ನಿನ್ನ ಮನಸ್ಸಿನಲ್ಲಿ ನೋಯಬೇಡ, ಪೂರ್ವಜನ್ಮದ ಕರ್ಮ ಭಾಗದ ಭೋಗವನ್ನು ಫಲವನ್ನು ಅನುಭವಿಸಿ ನಾಶಪಡಿಸಲು ಅಳುಕುವುದು ಏಕೆ, ಇನ್ನೂ ಸಾಯಲಾಗದೆ ಸೊಬ್ಬಟರು ಅರಸುಗಳು ಸುಮ್ಮನೆ ವ್ಯರ್ಥವಾಗುವರೆ. ಬ್ರಹ್ಮಾದಿಗಳಿಗೆ ಸೃಷ್ಟಿ ಸಂಹಾರ, ಬ್ರಹ್ಮಾದಿಗಳಿಗಿದು ಸೃಷ್ಟಿ ಸಂಹಾರ, ಇದು ಕರ್ತವ್ಯ ಅವರದ್ದು ಕೂಡ, ಸೃಷ್ಟಿಯಾಗುವಂಥ ಸಂಹಾರ ನಾಶವಾಗುವಂಥದ್ದು. ಇದೇ ಸಂಸಾರ ಜಗತ್ತು ಅಂದರೆ ಕೃಷ್ಣ ಹೇಳ್ತಾನೆ. ಒಂದು ಸಂಸಾರ ಅಂದರೆ ಯಾವ ರೀತಿ ಅಂದರೆ, ಅಮ್ಮ ಗಾಂಧಾರಿ ಹಿಂದಿನ ಅನೇಕ ಜನ್ಮಗಳ ಒಂದು ಆ ಕರ್ಮಗಳನ್ನು, ಅದನ್ನು ಹಿಂದೆ ಮಾಡಿದಂತಹ ಕರ್ಮಗಳು ಅದನ್ನು ಭೋಗಿಸಲಿಕ್ಕೆ ಈಗ ಹೆದರುವುದಲ್ಲ, ಹೆದರಿದರೆ ಏನು ಬಂತು, ಅನುಭವಿಸುವಂಥದ್ದು ಅನುಭವಿಸಲೇಬೇಕು. ವೀರರು ಸಾಯಬೇಕು, ವೀರರು ಸಾಯಲೇಬಾರ್ದು ಅಂತ ಇದೆಯಾ? ವೀರರು, ನಿನ್ನ ಮಕ್ಕಳು ವೀರರು, ಅವರು ಸಾಯಬಾರದೆ. ಬ್ರಹ್ಮಾದಿಗಳಿಗೂ ಕೂಡ ಸೃಷ್ಟಿ ಸಂಹಾರ ತಪ್ಪಲಿಲ್ಲ, ಅವರಿಗೂ ಕೂಡ ಬ್ರಹ್ಮಾದಿಗಳೂ ಕೂಡ, ಅಲ್ಲಿಯೂ ಕಥೆ ಬರ್ತದೆ, ಬ್ರಹ್ಮನೂ ಕೂಡ ಇದಾದದ್ದು, ಬ್ರಹ್ಮಾದಿಗಳಿಗೂ ಕೂಡ ಅವಸಾನ ಅನ್ನುವಂಥದ್ದು ತಪ್ಪಿದ್ದಲ್ಲ, ಅವರ ನಾಶವೂ ಆಗ್ತದೆ. ಸಂಸಾರದ ಲೆಕ್ಕ ಇದೆ, ಸಂಸಾರ ಅಂದರೆ ಇದೆ, ಹುಟ್ಟು ಸಾವು ಇದನ್ನೇ ಅವನು ಅವಳಿಗೆ ಹೇಳ್ತಾನೆ ಎಂದು ಈ ರೀತಿ ಕೃಷ್ಣನು ಹೇಳಿ ಆಕೆಯನ್ನು ಇನ್ನು ಯಾವ ರೀತಿ ಸಮಾಧಾನ ಮಾಡ್ತಾನೆ ಅಂತ ನೋಡುವ. ಹೀಗೆ ಈ ಸಮಾಧಾನದ ಮಾತುಗಳನ್ನು ಕೇಳಿಸಿಕೊಂಡಂತಹ ಗಾಂಧಾರಿ ಕೃಷ್ಣನಿಗೆ ಈ ರೀತಿ ಹೇಳ್ತಾಳೆ, ಇತ್ತ ನೋಡೈ ದೇವಕೀ ಸುತ, ಇತ್ತ ನೋಡು ಕೃಷ್ಣ, ಇತ್ತ ನೋಡೈ ಕೃಷ್ಣ ತನ್ನಯ ಮತ್ತದಂತಿಯನು ಇಂದು ಕುಲ ರಾಜೋತ್ತಮನನು ಏಕಾದಶ ಆಕ್ಷೋಹಿಣಿಯ ವಲ್ಲಭನ ಹತ್ತೆ ಹಿಡಿದು ಓಲಗಿಸುವರು ವರ ಮತ್ತ ಕಾಶಿನಿಯರುಗಳು, ಈಗಳು ಸುತ್ತ ಮುತ್ತಿತು ಘೂಕ ವಾಯಸ ಜಂಬುಕ ವ್ರಾತ. ಅಂದರೆ ಗಾಂಧಾರಿ ಹೇಳ್ತಾಳೆ, ಇತ್ತ ನೋಡೈ ಕೃಷ್ಣ, ಈ ಕಡೆ ನೋಡೋ ಕೃಷ್ಣ ತನ್ನ ಮಗ ಮದ್ದಾನೆಯನ್ನು, ಚಂದ್ರವಂಶದ ರಾಜೋತ್ತಮನನ್ನು, ನನ್ನ ಮಗ ಮದ್ದಾನೆ ಆಗಿರುವವನು ಚಂದ್ರವಂಶದ ರಾಜೋತ್ತಮನನ್ನ ಅಂತ ಹೇಳ್ತಾಳೆ. 11 ಆಕ್ಷೋಹಿಣಿ ಸೇನೆಯ ಗಂಡನನ್ನು ನೋಡು, ಗಂಡ ಅಂದರೆ ಇಲ್ಲಿ ಒಡೆಯ, ಹಿಂದೆ ಹತ್ತಿರ ನಿಂತು ಉತ್ತಮ ಸೇವಕಿಯರು ಚಾಮರ ಹಿಡಿದು ಓಲಗಿಸ್ತಾ ಇದ್ರು. ಈಗಲಾದರೂ ಸುತ್ತ ಗೂಬೆ ಕಾಗೆ ನರಿಗಳು, ಗೂಕ ಅಂದರೆ ಗೂಬೆ, ವಾಯಸ ಅಂದರೆ ಕಾಗೆ, ನರಿಗಳು ಜಂಬುಕಗಳು, ವ್ರಾತಗಳು ಹಿಂಡು, ಜಂಬುಕಗಳ ಹಿಂಡು, ಗೂಬೆಗಳ ಹಿಂಡು ಬಂದಿದೆ, ಕಾಗೆಗಳ ಹಿಂಡು, ನರಿಗಳ ಹಿಂಡು ಅವನನ್ನು ಮುತ್ತಿದೆ. ಅಂದರೆ ತನ್ನ ಮಗುವನ್ನು ಅಂತಹ ಒಂದು ಓಲಗದಲ್ಲಿ ಹೇಗೆ ಓಲೈಸ್ತಾ ಇದ್ದವನು, ಯಾವ ರೀತಿ ಶೋಭಿಸ್ತಾ ಇದ್ದ ಅನ್ನುವಂತಹ ಆ ದುರ್ಯೋಧನನ ಆ ಮೂರ್ತಿ ಗಾಂಧಾರಿಯ ಕಣ್ಣಿನ ಎದುರಿಗೆ ಬರ್ತದೆ. ಅವನು ಯಾರೂ ಇಲ್ಲದ ಹಾಗೆ, ದಿಕ್ಕು ದೆಸೆ ಇಲ್ಲದೆ ಅಂಗಾಂಗಗಳು ಮುರಿದು ಹೋಗಿ ನಜ್ಜುಗುಜ್ಜಾದಂತಹ ದೇಹವನ್ನು ಹೊಂದಿದಂತಹ ದುರ್ಯೋಧನನ ದೇಹವನ್ನು ನೋಡಿ ಇವಳು ಮರುಗುವಂಥದ್ದು. ಈಗ ಅವಳು ಹೇಳ್ತಾಳೆ, ಇತ್ತ ನೋಡು ಕೃಷ್ಣ ಇಲ್ಲಿ ನೋಡು, ನನ್ನ ಮಗ ಮದ್ದಾನೆಯನ್ನು ನೋಡು, ನನ್ನ ಮಗ ಅವನು ಚಂದ್ರವಂಶದ ರಾಜೋತ್ತಮನನ್ನು ನೋಡು, ನನ್ನ ಮಗನ ಚಂದ್ರವಂಶದ ರಾಜರಲ್ಲಿ ಉತ್ತಮನಾದಂಥ ದುರ್ಯೋಧನನ್ನು ನೋಡು. ಆಗ ಅವನ ಸುತ್ತ ಏನಿತ್ತು, 11 ಆಕ್ಷೋಹಿಣಿ ಸೇನೆಗಳಿತ್ತು. ಅಂತಹ ಆಕ್ಷೋಹಿಣಿ ಸೇನೆಯ ಆ ಒಂದು ಒಡೆಯನನ್ನು ನೋಡು ಕೃಷ್ಣ. ಅವನ ಹತ್ತಿರ ಉತ್ತಮ ಸೇವಕಿಯರು, ಆ ಸೇವಕಿಯರೆಲ್ಲ ಛತ್ರ ಚಾಮರಗಳನ್ನು ಹಿಡಿದು
ಒಂದು ಯಾವ ರೀತಿ ನೀವು ಯೋಚನೆ ಮಾಡಬೇಕು. ಸಿಂಹಾಸನದಲ್ಲಿ ಕುಳಿತಂತಹ ರಾಜನಿಗೆ ಆ ಕಡೆ ಈ ಕಡೆ ಎಡಬಲದಲ್ಲಿ ನಿಂತು ಆ ಸೇವಕಿಯರು ಚಾಮರವನ್ನು ಬೀಸ್ತಾರಲ್ಲ, ಚಾಮರವನ್ನು ಬೀಸ್ತಾ ಇದ್ರು ಅವರು. ಈಗಲಾದರೂ ಅದರ ಬದಲಿಗೆ ಈಗ ಏನಿದೆ, ಗೂಬೆಗಳಿದೆ, ಕಾಗೆಗಳಿದೆ, ನರಿಗಳಿದೆ, ಅದನ್ನು ನೋಡು ಕೃಷ್ಣ ಅಂತ ಹೇಳ್ತಾಳೆ. ಮುಂದಿನ ಭಾಗ ನೋಡಿ. ಅಂದರೆ ಇದೆಲ್ಲವೂ ಕೂಡ ಆಕೆ ನೊಂದುಕೊಂಡು ಹೇಳುವಂಥದ್ದು. ಇವಳು ನೆರೆ ಮರುಗಿದಳು ಸಂಪೂರ್ಣವಾಗಿ. ನೆರೆ ಅಂದರೆ ಸಂಪೂರ್ಣವಾಗಿ ಪೂರ್ಣವಾಗಿ ಅವಳು ತನ್ನ ಮಗನನ್ನು ನೋಡಿಕೊಂಡು ಅವಳು ಮರುಗ್ತಾಳೆ. ಮರುಗಿ ಅಲ್ಲಿಗೆ ಮೂರ್ಛೆ ತಪ್ಪಿ ಬೀಳ್ತಾಳೆ. ಆ ಮಗನ ಹೆಣವನ್ನು ನೋಡಿ ಆ ಸ್ಥಿತಿ ಬಂತಲ್ಲ ನನ್ನ ಮಗನಿಗೆ ಅಂತ ಅವಳು ಮೂರ್ಛೆ ತಪ್ಪಿ ಬೀಳ್ತಾಳೆ. ಎನ್ನುತ್ತಾ ಬಿದ್ದಳು ಮೂರ್ಛೆಯಲಿ ಮಾನಿನಿಯನು ಎತ್ತಿದನು ಅಸುರರಿಪು ನೃಪ ವನಿತೆಯರು ಭಾನುಮತಿ ಮೊದಲಾದ ಅಖಿಳ ರಾಣಿಯರು ಜನಪತಿಯ ಮುಕ್ಕುರಿಕಿದರು. ತಜ್ಜನಿತ ಶೋಕದ ಅದ್ಭುತದ ಹಾಹಾ ಧ್ವನಿಯ ತಟ್ಟನೆ ಘಟ್ಟಿಸಿತು. ಬ್ರಹ್ಮಾಂಡ ಮಂಡಲವ ಅಂದರೆ ಇಲ್ಲಿ ಅಂದರೆ ಆ ಶೋಕಾದ್ಭುತದ ಹಾಹಾ ಧ್ವನಿಯು ಥಟ್ಟನೆ ಘಟ್ಟಿಸಿತು ಬ್ರಹ್ಮಾಂಡ ಮಂಡಲವ. ನನ್ನ ಮಗನನ್ನು ನೋಡು, ಹೀಗೆ ಈ ರೀತಿಯ ದೇಹವನ್ನು ಹೊಂದಿದಂಥ ನನ್ನ ಮಗನನ್ನು ನೋಡು, ಹಿಂದೆ ಅವನು ಹೇಗಿದ್ದ ಅಂತ ಆ ಪುತ್ರ ಶೋಕವನ್ನು ಅವಳಿಂದ ತಡ್ಕೊಳ್ಳಿಕ್ಕಾಗಲಿಲ್ಲ. ಗಾಂಧಾರಿಯಿಂದ ತಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲಂತೆಯೇ ಅವಳು ಮೂರ್ಛೆ ತಪ್ಪಿ ಬೀಳ್ತಾಳೆ. ಕೃಷ್ಣ ನನ್ನ ಮತದಾನೆಯನ್ನು ಇಲ್ಲಿ ನೋಡು. ನನ್ನ ಮಗನು ಚಂದ್ರವಂಶದ ಸಾರ್ವಭೌಮನಾಗಿದ್ದ, 11 ಅಕ್ಷೋಹಿಣಿಯ ಒಡೆಯನಾಗಿದ್ದ. ಅವನ ಸಂಘವನ್ನು ಬಯಸಿ ಸುಂದರಿಯರು ಓಲೈಸ್ತಾ ಇದ್ರು. ಚಾಮರ ಬೀಸಿದವರಿಂದ ಹಿಡಿದು ಎಲ್ಲರೂ ಕೂಡ ಅವನ ಜೊತೆಯಲ್ಲಿ ಇರಬೇಕು, ಅವನು ತನ್ನ ಗಂಡನಾಗಬೇಕು ಅಂತ ಎಲ್ಲರೂ ಕೂಡ ಅವನನ್ನು ಬಯಸ್ತಾ ಇದ್ರು. ಆದರೆ ಈಗ ಏನಿದೆ, ಈಗ ಎಲ್ಲ ಸುತ್ತಮುತ್ತ ಗೂಗೆ ಕಾಗೆ ನರಿಗಳು ಎಲ್ಲವೂ ಸುತ್ತಿದೆ ಅಂತ ಹೀಗೆ ಹೇಳ್ತಾ ಗಾಂಧಾರಿ ಮೂರ್ಛಿತಳಾಗಿ ಬೀಳ್ತಾಳೆ. ಆಗ ಶ್ರೀಕೃಷ್ಣನು ಆ ಮಾನಿನಿಯನ್ನು, ಮೂರ್ಛೆಯಲ್ಲಿ ಬಿದ್ದಂತಹ ಮಾನಿನಿಯನ್ನು, ಆ ಗಾಂಧಾರಿಯನ್ನು ಎತ್ತಿದನು. ಅವನು ಮೂರ್ಛೆ ತಪ್ಪಿ ಮೂರ್ಛಿತಳಾಗಿ ಬಿದ್ದಂತಹ ಗಾಂಧಾರಿಯನ್ನು, ಅವಳನ್ನು ಶ್ರೀಕೃಷ್ಣ ಮೇಲಕ್ಕೆ ಎತ್ತುತ್ತಾನೆ. ಆಗ ಭಾನುಮತಿಯೇ ಮೊದಲಾದಂತಹ ಭಾನುಮತಿ ದುರ್ಯೋಧನನ ಸತಿ ಹೆಂಡತಿ. ಭಾನುಮತಿಯೇ ಮೊದಲಾದ ರಾಣಿಯರು ಕೌರವನನ್ನು ಬಳಸಿ ಶೋಕದಿಂದ ಹಾಹಾಕಾರವನ್ನು ಮಾಡ್ತಾರೆ. ಅಂದರೆ ಅವನ ದೇಹವನ್ನು ನೋಡಿ ಒಬ್ಬ ಮರಣ ಹೊಂದಿದಂಥ ಸಂದರ್ಭದಲ್ಲಿ ಎಲ್ಲರೂ ಅಳುವಂಥದ್ದನ್ನು ಈ ಒಂದು ಘಟನೆಯಲ್ಲಿ ಈ ಸಂದರ್ಭದಲ್ಲಿ ನಾವು ಕಾಣ್ತೇವೆ. ಎಲ್ಲ ರಾಣಿಯರೆಲ್ಲರೂ ಕೂಡ ಈ ಕೌರವನನ್ನು ಬಳಸಿ ಶೋಕದಿಂದ ಹಾಹಾಕಾರ ಮಾಡ್ತಾರಂತೆ. ಅಂದರೆ ರೋಧಿಸ್ತಾರೆ ಅವರು. ಅವರ ಈ ಹಾಹಾಕಾರ ಇದೆಯಲ್ಲ, ಅವ್ರು ರೋಧಿಸುವಂಥದ್ದಿದೆಯಲ್ಲ, ಅದು ಇಡೀ ಭೂಮಂಡಲವನ್ನು, ಇಡೀ ಒಂದು ಬ್ರಹ್ಮಾಂಡ ಮಂಡಲವನ್ನು ವ್ಯಾಪಿಸ್ತದಂತೆ. ಅಂದರೆ ಆ ರೀತಿ ಅವರೆಲ್ಲರೂ ಕೂಡ ರೋಧಿಸ್ತಾರೆ. ಇಡೀ ಅವರ ರೋದನದ ಆ ಒಂದು ಸ್ವರ ಇಡೀ ಬ್ರಹ್ಮಾಂಡಕ್ಕೆ ವ್ಯಾಪಿಸುವ ರೀತಿಯಲ್ಲಿ ಆ ದುಃಖದ ಧ್ವನಿ ಕೇಳಿಸ್ತದಂತೆ. ಸರಿ ವಿದ್ಯಾರ್ಥಿಗಳೇ, ಇಲ್ಲಿಗೆ ನೆರೆ ಮರುಗಿದಳು ಗಾಂಧಾರಿ ಕುಮಾರವ್ಯಾಸ ಬರೆದಂತಹ ಈ ಕಾವ್ಯದ ಭಾವಾರ್ಥಗಳು ಮುಕ್ತಾಯವಾಗ್ತದೆ. ಇದಕ್ಕೆ ಸಂಬಂಧಿಸಿದ ಹಾಗೆ ಸಂದರ್ಭ ಈ ರೀತಿ ಬರ್ತದೆ ನೋಡಿ. ನಿಮ್ಮ ಹಂತ್ಯ ಕೂಳಿನಲ್ಲಿ ಬೆಂದೊಡಲ ಹೊರೆವೆವು ಎಂದಳು ಇಂದುಮುಖಿ. ಘಾತಕರು ತಮ್ಮಿಂದ ತಾವಳಿದರು ರಣಾಗ್ರದಲ್ಲಿ. ಇತ್ತ ನೋಡೈ ಕೃಷ್ಣ ತನ್ನಯ ಮತ್ತದಂತ್ಯ ಇಂದುಕುಲ. ಹಾಗೆ ಪ್ರಶ್ನೆಗಳು ಈ ರೀತಿ ಬರ್ತವೆ. ಉಳಿದ ಅದಕ್ಕೆ ಸಂಬಂಧಿಸಿದ ಹಾಗೆ ಒಂದು ಭಾಗಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ಹೇಳಿದ್ದೇನಲ್ಲಿ. ಸಾಧ್ಯವಾದರೆ ಇನ್ನೊಂದು ಪ್ರಶ್ನೋತ್ತರಗಳ ವಿಡಿಯೋವನ್ನು ಮಾಡ್ತೇನೆ. ಬೇಕೇ ಬೇಕು ಅಂತ ಇದ್ದರೆ ಒಂದು ಕಮೆಂಟ್ ಮಾಡಿ. ಪಾಂಡವರು ಧೃತರಾಷ್ಟ್ರನನ್ನು ಭೇಟಿಯಾದ ಸಂದರ್ಭವನ್ನು ವಿವರಿಸಿ, ಹಾಗೆ ಪಾಂಡವರು ಗಾಂಧಾರಿಯನ್ನು ಭೇಟಿಯಾದ ಸಂದರ್ಭದ ಸ್ವಾರಸ್ಯವನ್ನು ಬರೆಯಿರಿ. ಸರಿ ವಿದ್ಯಾರ್ಥಿಗಳೇ, ಮುಂದೆ ಇನ್ನೊಂದು ಹೊಸ ಪಾಠದೊಂದಿಗೆ ಬರುತ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.